ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಕರಣ ದಾಖಲಾದ 24 ಗಂಟೆ ಒಳಗೆ ಐಗಳಿ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ಮೇ 13ರಂದು ಮಧ್ಯರಾತ್ರಿ 1:15 ಕೊಕಟನೂರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಗೇಟ್ ಬೀಗ ಮುರಿದು ಪ್ರೊಜೆಕ್ಟರ್ ಕೋಣೆಯ ಬಾಗಿಲಿನ ಬೀಗವೂ ಮುರಿದು ಒಳಹೋದಂತ ಇಬ್ಬರು ಕಳ್ಳರು ಕೋಣೆಯಲ್ಲಿದ್ದ ಲೆನೋವಾ ಥಿಂಕ್ ಪ್ಯಾಡ್, ಲ್ಯಾಪ್ಟಾಪ್ ಹಾಗೂ ಪ್ರೊಜೆಕ್ಟರ್ ಅಕ್ಕಿ 1 ಲಕ್ಷ ರೂಪಾಯಿ ಇವುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿರುತ್ತಾರೆ. ಈ ಕುರಿತಂತೆ ಮೇ 16ರಂದು ಸುರೇಶ್ ನಾಯಕ, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಕೊಕಟನೂರ ಇವರು ಐಗಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರನ್ನ ಪತ್ತೆ ಹಚ್ಚಲು ಕೆ. ರಾಮರಾಜನ್, ಐಪಿಎಸ್ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ, ಆರ್.ಬಿ. ಬಸರಗಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ, ಅಥಣಿ ತಾಲೂಕಿನ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿಯವರ ಮಾರ್ಗದರ್ಶನದಲ್ಲಿ ಅಥಣಿ ತಾಲೂಕಿನ ಸಿಪಿಐ ಸಂತೋಷ್ ಡಿ ಹಳ್ಳೂರ ಇವರ ನೇತೃತ್ವದಲ್ಲಿ ಪಿಎಸ್ಐ ಚಂದ್ರಶೇಖರ್ ಸಾಗನೂರ ಇವರ ಮುಂದಾಳತ್ವದಲ್ಲಿ ಒಂದು ಅಪರಾಧ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಕಾರ್ಯಾಚರಣೆ ನಡೆಸಿದಂಥ ಈ ತಂಡ ಪ್ರಕರಣ ದಾಖಲಾದಂಥ 24 ಗಂಟೆ ಒಳಗೆ ಆರೋಪಿಗಳಾದ 19 ವರ್ಷದ ದರ್ಶನ್, 22 ವರ್ಷದ ರಾಕೇಶ್ನನ್ನ ಬಂಧಿಸಿದ್ದು, ಸದ್ಯ ಬಂಧಿತ ಆರೋಪಿಗಳಿಂದ ಲೆನೋವಾ ಥಿಂಕ್ ಪ್ಯಾಡ್, ಲ್ಯಾಪ್ಟಾಪ್ ಹಾಗೂ ಪ್ರೊಜೆಕ್ಟರ್ ಅಕ್ಕಿ 1 ಲಕ್ಷ ರೂಪಾಯಿ ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ತನಿಖಾ ತಂಡದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ಆರೀಫ್, ಪ್ರೊಬೇಷನರಿ, ಪಿಎಸ್ಐ, ಎಸ್ಎಚ್ ಬಾಗೋಜಿ, ಎಎಸ್ಐ ಹಾಗೂ ಸಿಬ್ಬಂದಿಯವರಾದ ಪಿಎನ್ ಕುರಿ, ಸಿಎಚ್ಸಿ, ಎಸ್ಎ ಶೇಖ, ಸಿಪಿಸಿ, ಡಿಟಿ ಶಾನವಾಡ, ಸಿಪಿಸಿ, ಎಸ್ಎಚ್ ಸನಗೊಂಡ, ಸಿಪಿಸಿ, ಕೆಎಸ್ ವಾಘಮೋರೆ, ಸಿಪಿಸಿ, ಎಸ್ಬಿ ಪೂಜಾರಿ, ಸಿಪಿಸಿರವರು ಭಾಗವಹಿಸಿದರು. ಸದ್ಯ ಕಾರ್ಯವನ್ನು ಮಾನ್ಯ ಎಸ್ಪಿಯವರು ಶ್ಲಾಘಿಸಿದ್ದಾರೆ.